ಬಂದಿನ ಕಥೆಯಾದರೆ ಈಗ ಅಕ್ರಮ ಕಟ್ಟಡ ಮಾಲೀಕರಿಗೆ ಬಿಬಿಎಂಪಿ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ಬೇಕಾಬಿಟ್ಟಿ ಕಟ್ಟಡ ನಿರ್ಮಾಣ ಮಾಡಿದವರ ವಿರುದ್ಧ ಪಾಲಿಕೆ ಸಮರ ಸಾರ್ತಾ ಇದೆ. ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಸಿಮೆಂಟು ಇಟ್ಟಿಗೆ ಸಾಕಲ್ವಾ, ಬೇರಿನ್ನೇನು ಬೇಕು ಅಂತ ಯೋಚನೆ ಮಾಡಬೇಡಿ. ಅದಕ್ಕೂ ಒಂದು ರೀತಿ ರಿವಾಜುಗಳಿದ್ದಾವೆ. ಯಾರ್ಯಾರ ಅನುಮತಿ ಪಡಿಬೇಕು, ಯಾವ ತರಹದ ನಕಾಶೆ ಮಾಡಬೇಕು, ಇವೆಲ್ಲದಕ್ಕೂ ಕೂಡ ಒಂದಷ್ಟು ರೀತಿ ರಿವಾಜು ಪ್ರೊಸೀಜರ್ಗಳಿದ್ದಾವೆ. ಬೇಕಾಬಿಟ್ಟಿ ಕಟ್ಟಡ ನಿರ್ಮಾಣ ಮಾಡಿದವರ ಮೇಲೆ ಅಥವಾ ಅವರ ವಿರುದ್ಧ ಪಾಲಿಕೆ ಸಮರ ಸಾರ್ತಾ ಇದೆ. ಬೇಸ್ಮೆಂಟ್ನಲ್ಲಿ ಮಳಿಗೆ ನಿರ್ಮಿಸಿದವರಿಗೆ ನೋಟಿಸ್ ನೀಡುವಂತೆ ಆದೇಶ. ವಲಯ ಆಯುಕ್ತರಿಗೆ ಸೂಚನೆ ನೀಡಿದ ಬಿಬಿಎಂಪಿ ಆಯುಕ್ತ ಮಹೇಶ್ವರ ರಾವ್. ಪಾರ್ಕಿಂಗ್ಗೆ ಸೀಮಿತವಾಗಿರುವ ನೆಲ ಮಹಡಿಗಳಲ್ಲಿ ಮಳಿಗೆ ನಿರ್ಮಾಣ ನಿರ್ಬಂಧ. ಆದರೂ ಬೆಂಗಳೂರಿನ ಬಹುತೇಕ ಕಡೆ ಬೇಸ್ಮೆಂಟ್ನಲ್ಲಿ ಬಿಸ್ನೆಸ್ಸು. ನಿಯಮ ಮೀರಿ ಬೇಸ್ಮೆಂಟ್ನಲ್ಲಿ ಮಳಿಗೆ ನಿರ್ಮಿಸಿದವರ ವಿರುದ್ಧ ಪಾಲಿಕೆ ಕ್ರಮ. ಬಿಲ್ಡಿಂಗ್ ಕಟ್ಕತ್ತಾರೆ, ಬೇಸ್ಮೆಂಟ್ನಲ್ಲಿ 4 ಶೆಟ್ರ್ ಹಾಕೊಂಡು ಅಂಗಡಿ ಬಾಡಿಗೆ ಕೊಡೋದು. ಇನ್ನು ಆ ಮನೆಯವ್ರ ಕಾರು ಪಕ್ಕದ ಮನೆ ಗಂಗಕ್ಕನ ಮನೆ ಮುಂದೆ, ಇನ್ನು ಈಚೆ ಮನೆ ಲಕ್ಷ್ಮಕ್ಕನ ಮನೆ ಮುಂದೆ ಕಾರ್ ನಿಲ್ಲಿಸ್ತಾರೆ. ನಿಮ್ಮ ಬಿಲ್ಡಿಂಗ್ ಬೇಸ್ಮೆಂಟು ಅದು ಪಾರ್ಕಿಂಗಿಗೆ ಸೀಮಿತ ಹಾಕೊಂಡ್ರಯ್ಯ ಅಂತ ಹೇಳಿ ಒಂದು ನಿಯಮ ಇದ್ದರೆ ಆ ನಿಯಮ ಪಾಲಿಸಿದವರ ಸಂಖ್ಯೆ ಬಹಳಷ್ಟು ಕಮ್ಮಿ. ಬೆಂಗಳೂರಿನಲ್ಲಿ ಸಾಕಷ್ಟು ಕಟ್ಟಡಗಳನ್ನು ಗಮನಿಸಬಹುದು. ಆ ತರಹ ಎಲ್ಲವನ್ನೂ ಕಮರ್ಷಿಯಲ್ ಯೋಚನೆ ಮಾಡ್ಕೊಂಡು ಕಟ್ಟಡ ನಿರ್ಮಾಣ ಮಾಡಿದವರಿಗೆ ಬಿಬಿಎಂಪಿ ಈಗಾಗಲೇ ನೋಟಿಸನ್ನು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದೆ. ಬೇಸ್ಮೆಂಟ್ನಲ್ಲಿ ಮಳಿಗೆ ನಿರ್ಮಿಸಿದವರಿಗೆ ಈಗಾಗಲೇ ನೋಟಿಸನ್ನು ಕೊಡಲಾಗಿದೆ. ವಲಯ ಆಯುಕ್ತರಿಗೆ ಸೂಚನೆ ನೀಡಿದ ಬಿಬಿಎಂಪಿ ಆಯುಕ್ತ ಮಹದೇಶ್ವರ ರಾವ್, ಪಾರ್ಕಿಂಗ್ಗೆ ಸೀಮಿತವಾಗಿರುವ ನೆಲ ಮಹಡಿಗಳಲ್ಲಿ ಮಳಿಗೆ ನಿರ್ಮಾಣ ನಿರ್ಬಂಧ. ಆದರೂ ಬೆಂಗಳೂರಿನ ಬಹುತೇಕ ಕಡೆ ಬೇಸ್ಮೆಂಟ್ನಲ್ಲಿ ಬಿಸ್ನೆಸ್ಸು. ಸೊ ಹೀಗೆ ನಿಯಮ ಮೀರಿ ಬೇಸ್ಮೆಂಟ್ನಲ್ಲಿ ಮಳಿಗೆ ನಿರ್ಮಿಸಿದವರ ವಿರುದ್ಧ ಪಾಲಿಕೆ ಕ್ರಮವನ್ನು ತೆಗೆದುಕೊಂಡಿದೆ. ಅಕ್ರಮ ಕಟ್ಟಡ ಮಾಲೀಕರಿಗೆ ಬಿಬಿಎಂಪಿ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ನಿಯಮ ಪಾಲಿಸದೆ ನಿಯಮ ಉಲ್ಲಂಘನೆ ಮಾಡಿ ಬೇಕಾಬಿಟ್ಟಿ ಕಟ್ಟಡವನ್ನು ನಿರ್ಮಾಣ ಮಾಡಿದ ಕಟ್ಟಡ ಮಾಲೀಕರಿಗೆ ಇದು ಒಂದು ತರಹದ ಬಿಬಿಎಂಪಿ ಕೊಡ್ತಾ ಇರತಕ್ಕಂತಹ ಒಂದು ಶಾಕಿಂಗ್ ಸುದ್ದಿಯಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.